ನಮಸ್ಕಾರ. ಸಾಂಪ್ರದಾಯಿಕ ಜ್ಞಾನದಲ್ಲಿ ಅಡಗಿರುವ ಶಕ್ತಿಯ ಬಗ್ಗೆ ಇವತ್ತು ತಿಳಿಯೋಣ. ಅದರಲ್ಲೂ 3 ಅದ್ಭುತ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿಕೊಂಡು ಮಾಡುವ ಒಂದು ಸರಳವಾದ ಬೆಳಗಿನ ಅಭ್ಯಾಸ ಆರೋಗ್ಯಕ್ಕೆ ಹೇಗೆಲ್ಲ ಸಹಾಯ ಮಾಡಬಹುದು ಅಂತ ನೋಡೋಣ ಬನ್ನಿ. ಇದನ್ನೊಮ್ಮೆ ಯೋಚಿಸಿ ನೋಡಿ. ಪ್ರತಿದಿನ ಬೆಳಿಗ್ಗೆ ಮಾಡುವ ಒಂದು ಚಿಕ್ಕ ಬದಲಾವಣೆ ನಮ್ಮ ಇಡೀ ಆರೋಗ್ಯದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಲು ಸಾಧ್ಯನಾ? ಕೇಳೋಕೆ ಆಶ್ಚರ್ಯ ಅನ್ಸ್ಬೋದು, ಆದ್ರೆ ಉತ್ತರ ಹೌದು. ಇವತ್ತು ನಾವು ತಿಳಿಯಲಿರುವ ಪರಿಹಾರ ಅಷ್ಟೇ ಸರಳ ಮತ್ತು ಅಷ್ಟೇ ಶಕ್ತಿಯುತ. ಹಾಗಾದ್ರೆ ಈ ಪರಿಹಾರದ ಹಿಂದಿರುವ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯಾವುವು? ನಾವಿವುಗಳನ್ನ ನೈಸರ್ಗಿಕ ಶಕ್ತಿ ತ್ರಿವಳಿ ಅಂತ ಕರೆಯೋಣ. ಸರಿ, ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿಯೋಣ. ನಮ್ಮ ಆ 3 ಶಕ್ತಿಶಾಲಿಗಳು ಇಲ್ಲಿವೆ. ಮೊದಲನೆಯದು ಕಹಿಬೇವು. ಇದು ದೇಹವನ್ನು ಶುದ್ಧೀಕರಿಸುವ ಗುಣಕ್ಕೆ ಫೇಮಸ್. ಎರಡನೆಯದು ಪವಿತ್ರ ತುಳಸಿ. ಇದನ್ನ ನಮ್ಮ ದೇಹದ ರಕ್ಷಕ ಅಂತಾನೆ ಹೇಳ್ಬಹುದು. ಮತ್ತು ಮೂರನೆಯದಾಗಿ ಜೇನುತುಪ್ಪ. ಇದು ತನ್ನ ಶಮನಕಾರಿ ಗುಣಗಳಿಂದ ಎಲ್ಲರಿಗೂ ಪರಿಚಿತ. ಪ್ರತಿಯೊಂದಕ್ಕೂ ಅದರದ್ದೇ ಆದ ವಿಶೇಷ ಶಕ್ತಿ ಇದೆ. ಸರಿ, ಈ 3 ಪದಾರ್ಥಗಳು ಒಟ್ಟಿಗೆ ಸೇರಿದಾಗ ನಮ್ಮ ದೇಹದೊಳಗೆ ಏನೆಲ್ಲ ಒಳ್ಳೆ ಬದಲಾವಣೆಗಳಾಗ್ತವೆ? ಮೊದಲಿಗೆ ನಮ್ಮ ಆಂತರಿಕ ಆರೋಗ್ಯಕ್ಕೆ ಇವು ಹೇಗೆ ಸಹಾಯ ಮಾಡ್ತವೆ ಅಂತ ನೋಡೋಣ. ಜೀರ್ಣಕ್ರಿಯೆಯ ವಿಷಯಕ್ಕೆ ಬಂದ್ರೆ ಈ 3 ಒಂಥರ ಪರ್ಫೆಕ್ಟ್ ಟೀಮ್ ತರ ಕೆಲಸ ಮಾಡತ್ವೆ ನೋಡಿ. ಕಹಿಬೇವು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಕರುಳಲ್ಲಿರೋ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಟಾರ್ಗೆಟ್ ಮಾಡುತ್ತೆ. ಅದೇ ಸಮಯದಲ್ಲಿ ತುಳಸಿ ಜೀರ್ಣ ಪ್ರಕ್ರಿಯೆಯನ್ನ ಸ್ಮೂತ್ ಮಾಡುತ್ತೆ. ಇವೆರದರ ಜೊತೆಗೆ ಜೇನುತುಪ್ಪ ಸೇರ್ಕೊಂಡು ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬ್ಯಾಲೆನ್ಸ್ ಕಾಪಾಡುತ್ತೆ. ಎಂಥ ಅದ್ಭುತ ಅಲ್ವಾ? ಈಗ ದೇಹವನ್ನು ಡಿಟಾಕ್ಸ್ ಮಾಡೋ ವಿಷಯದ ಬಗ್ಗೆ ಮಾತಾಡೋಣ. ಈ 3 ಪದಾರ್ಥಗಳು ದೇಹವನ್ನು ನೈಸರ್ಗಿಕವಾಗಿ ಕ್ಲೀನ್ ಮಾಡೋಕ್ಕೂ ಸಹಾಯ ಮಾಡ್ತವೆ. ಕಹಿಬೇವು ದೇಹದಲ್ಲಿರೋ ಕಲ್ಮಶಗಳನ್ನು ಹೊರಗೆ ಹಾಕಲು ಸಹಾಯ ಮಾಡಿದ್ರೆ, ತುಳಸಿ ನಮ್ಮ ಲಿವರ್ ಆರೋಗ್ಯವಾಗಿರೋ ಹಾಗೆ ನೋಡ್ಕೊಳ್ತೆ. ಇನ್ನು ಜೇನುತುಪ್ಪ ದೇಹವನ್ನು ಹೈಡ್ರೇಟ್ ಆಗಿಡುತ್ತೆ. ಇದು ಶುದ್ಧೀಕರಣ ಪ್ರಕ್ರಿಯೆಗೆ ತುಂಬಾ ಮುಖ್ಯ. ಬ್ಲಡ್ ಶುಗರ್ ಲೆವೆಲ್ಸ್ ಬಗ್ಗೆ ಹೇಳೋದಾದ್ರೆ ಕಹಿಬೇವು ಮತ್ತು ತುಳಸಿ ಎರಡೂ ಸೇರಿ ಸಕ್ಕರೆ ಮಟ್ಟವನ್ನ ಸ್ಟೇಬಲ್ ಆಗಿಡೋಕೆ ಕೆಲಸ ಮಾಡ್ತವೆ. ಇನ್ನು ಜೇನುತುಪ್ಪ, ನಾವು ದಿನಬಳಕೆ ಮಾಡೋ ಸಕ್ಕರೆ ಬದಲು ಇದನ್ನ ಮಿತವಾಗಿ ಬಳಸೋದು ಒಂದು ಒಳ್ಳೆ ಆಯ್ಕೆ ಆಗಬಹುದು. ಹಾಗಾದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಬಗ್ಗೆ ಏನು? ಕಹಿಬೇವು ಮತ್ತು ತುಳಸಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಮತ್ತೆ ಆಂಟಿ ಮೈಕ್ರೋಬಿಯಲ್ ಗುಣಗಳು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸ್ತವೆ. ಇದಕ್ಕೆ ಜೇನುತುಪ್ಪದ ಶಮನಕಾರಿ ಗುಣ ಸೇರಿದಾಗ ನಮ್ಮ ಇಮ್ಯುನಿಟಿಗೆ ಒಂದು ಎಕ್ಸ್ಟ್ರಾ ಬೂಸ್ಟ್ ಸಿಕ್ಕಾಗತ್ತೆ. ಇಷ್ಟೊತ್ತು ದೇಹದ ಒಳಗಿನ ಪ್ರಯೋಜನಗಳ ಬಗ್ಗೆ ನೋಡಿದ್ವಿ. ಈಗ ಹೊರಗಿನಿಂದ ನಮ್ಮ ದೇಹವನ್ನು ಈ ಮಿಶ್ರಣ ಹೇಗೆಲ್ಲ ಕಾಪಾಡುತ್ತೆ ಅಂತ ನೋಡೋಣ. ಕೆಮ್ಮು ಅಥವಾ ಶೀತ ಆದಾಗ ಗಂಟ್ಲು ಕಿರಿಕಿರಿ ಆಗುತ್ತಲ್ಲ, ಆಗ ಇದು ತುಂಬಾ ಸಹಾಯಕ್ಕೆ ಬರುತ್ತೆ. ಕಹಿಬೇವು ಮತ್ತು ತುಳಸಿ ನಮ್ಮ ಶ್ವಾಸನಾಳದಲ್ಲಿನ ದಟ್ಟಣೆಯನ್ನು ಕ್ಲಿಯರ್ ಮಾಡಿದ್ರೆ, ಜೇನುತುಪ್ಪ ಗಂಟ್ಲಿಗೆ ಆರಾಮ ಕೊಡುತ್ತೆ, ಕಿರಿಕಿರಿಯನ್ನು ಕಮ್ಮಿ ಮಾಡುತ್ತೆ. ಚರ್ಮದ ಆರೋಗ್ಯದ ವಿಷಯದಲ್ಲಿ ಈ ಕಾಂಬಿನೇಷನ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಕಹಿಬೇವಿನ ಆಂಟಿಬ್ಯಾಕ್ಟೀರಿಯಲ್ ಗುಣಗಳು ಮೊಡವೆಗಳನ್ನು ತಡೆಯಲು ಸಹಾಯ ಮಾಡಿದ್ರೆ, ತುಳಸಿಯ ಉರಿಯೂತ ನಿವಾರಕ ಗುಣಗಳು ಕಲೆಗಳನ್ನು ಕಡಿಮೆ ಮಾಡುತ್ತವೆ. ಜೊತೆಗೆ ಜೇನುತುಪ್ಪವು ತ್ವಚೆಗೆ ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡಿ ಕಾಂತಿಯನ್ನ ಹೆಚ್ಚಿಸುತ್ತೆ. ಬಾಯ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು. ಕಹಿಬೇವು ಮತ್ತು ತುಳಸಿ ಬಾಯಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಿ ವಸಡಿನ ಸೋಂಕು ಮತ್ತು ದುರ್ವಾಸನೆಯನ್ನು ತಡೆಯುತ್ತವೆ. ಒಂದು ವೇಳೆ ಬಾಯಿ ಹುಣ್ಣುಗಳಿದ್ದರೆ ಜೇನುತುಪ್ಪವು ಅವುಗಳನ್ನು ಶಮನಗೊಳಿಸಲು ನೆರವಾಗುತ್ತದೆ. ಸರಿ, ಇಷ್ಟೆಲ್ಲ ಒಳ್ಳೆಯ ವಿಷಯಗಳನ್ನು ಕೇಳಿದ್ವಿ. ಆದ್ರೆ ಈಗ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆಯನ್ನು ಗಮನದಲ್ಲಿಟ್ಕೊಳ್ಬೇಕು. ದಯವಿಟ್ಟು ಇದನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿ. ನೋಡಿ, ಇಲ್ಲಿರುವ ನಿರ್ಣಾಯಕ ಅಂಶವೆಂದರೆ ಈ ಮಾಹಿತಿ ಕೇವಲ ಸಾಮಾನ್ಯ ಜ್ಞಾನಕ್ಕಾಗಿ ಮಾತ್ರ. ಇದನ್ನು ಯಾವತ್ತೂ ವೈದ್ಯರ ಸಲಹೆಗೆ ಪರ್ಯಾಯ ಅಂತ ತಿಳಿದುಕೊಳ್ಳಬೇಡಿ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಅಥವಾ ಈಗಾಗಲೇ ಯಾವುದಾದರೂ ಚಿಕಿತ್ಸೆ ಪಡೆಯುತ್ತಿದ್ದರೆ ದಯವಿಟ್ಟು ಯಾವುದೇ ಮನೆಮದ್ದು ಟ್ರೈ ಮಾಡೋಕ್ಕೂ ಮುಂಚೆ ಒಬ್ಬ ತಜ್ಞರು ಅಥವಾ ಡಾಕ್ಟರ್ ಹತ್ತಿರ ಮಾತನಾಡುವುದು ತುಂಬಾನೇ ಮುಖ್ಯ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾಗಿರೋದೇನು? ಒಟ್ಟಾರೆಯಾಗಿ ಇದರ ಸಾರಾಂಶವನ್ನ ನೋಡೋಣ ಬನ್ನಿ. ಸರಳವಾಗಿ ಹೇಳೋದಾದ್ರೆ ಈ 3ರ ಕಾಂಬಿನೇಷನ್ ನಮ್ಮ ಜೀರ್ಣಕ್ರಿಯೆ, ಇಮ್ಯುನಿಟಿ, ಹೀಗೆ ದೇಹದ ಒಳಗಿನ ಸಿಸ್ಟಮ್ಗಳನ್ನ ಸಪೋರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ತ್ವಚೆ, ಉಸಿರಾಟ, ಬಾಯಿಯ ಆರೋಗ್ಯ, ಹೀಗೆ ಹೊರಗಿನಿಂದಲೂ ನಮ್ಮನ್ನ ರಕ್ಷಿಸುತ್ತೆ. ಇಲ್ಲಿ ಪ್ರತಿಯೊಂದು ಪದಾರ್ಥಕ್ಕೂ ತನ್ನದೇ ಆದ ಸ್ಪೆಷಲ್ ಕೆಲಸ ಇದೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಏನನ್ನೇ ಹೊಸದಾಗಿ ಶುರು ಮಾಡೋ ಮುನ್ನ ತಜ್ಞರ ಸಲಹೆ ಕೇಳೋದನ್ನ ಮರೆಯಬಾರ್ದು. ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತಿನ ನಮ್ಮ ವೇಗದ ಜೀವನ ಶೈಲಿಗೆ ಇದೇ ರೀತಿ ಶಕ್ತಿಶಾಲಿಯಾಗಿದ್ದು
ನಾವು ಮರ್ತ್ಬಿಟ್ಟಿರೋ ಅಥವಾ ಗಮನಿಸದೇ ಇರೋ ಸಾಂಪ್ರದಾಯಿಕ ಪರಿಹಾರಗಳು ಇನ್ನೆಷ್ಟಿವೆಯೋ ಅಲ್ವಾ? ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ. ಈ ಮಾಹಿತಿ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ನಮ್ಮೊಂದಿಗೆ ಸಮಯ ಕಳೆದಿದ್ದಕ್ಕೆ ಧನ್ಯವಾದಗಳು.